ಒಂದು ವಾರದ ಹಿಂದೆ ಪುರಸಭೆಯಲ್ಲಿ RI ನಾಪತ್ತೆ ಆಗಿ ಭಾಳಷ್ಟು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಗಳೆಲ್ಲ ಬಂದು ಗಮನಿಸಿದ್ದೇನೆ. ಅದರ ನಂತರ JDS ಮಹಾನಾಯಕರಾದಂಥ ಸೂರಜ್ ನಾಯ್ಕರವರು ಆರೋಪ ಮಾಡಿದ್ದನ್ನು ಕೇಳಿದ್ದೇನೆ. ಬುದ್ಧಿ ಇದ್ದವರಿಗೆ ಏನಾದರೂ ಹೇಳ್ಬೋದು, ಬುದ್ಧಿನೇ ಇಲ್ಲದಿದ್ದವರಿಗೆ ನಾವು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ನಾನು ಪುರಸಭೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ನಿಗೆ ಜಾಯಿನ್ ಆದ ದಿನದಿಂದ ಇಲ್ಲಿ ತನಕ ಅವನ ಮುಖನೂ ನೋಡಿಲ್ಲ, ಅವನಿಗೆ ಯಾವುದೇ ರೀತಿಯ ಫೋನ್ ಕರೆನೂ ಮಾಡಿಲ್ಲ, ಏನೂ ಮಾಡದೆ ನನ್ನ ಮೇಲೆ ಏಕಾಏಕಿ ಆರೋಪವನ್ನು ಅವನು ಮಾಡಿಲ್ಲ. ಅವನು ಬರೆದ ಚೀಟಿಯಲ್ಲಿ ಏನಿದೆ, ಶಾಸಕರು ಒತ್ತಾಯ ಮಾಡಿ ವಿನಾಯಕ್ ಪಟೇಲಿಗೆ B ಖಾತಾ ಇಲ್ಲ A ಖಾತಾ ಮಾಡಿಕೊಡ್ರಿ, ತನಗೆ 4 ಲಕ್ಷ ರೂಪಾಯಿ ಸಿಗ್ತದೆ ಅನ್ನೋದನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು ಹೇಳಿದ್ದಾರೆ. ಸರಿಯಾಗಿ ಓದಿ ತಿಳ್ಕೊಂಡು ಬೇರೆಯವ್ರ ಮೇಲೆ ಅಪಾದನೆ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತು ಸುಮ್ಮನೆ ಇಲ್ಲದೆ ಇದ್ದು ಪ್ರತಿದಿನ ಇವರಿಗೆ ಬೇಕಾದಷ್ಟು ಸಂಬಂಧಿಕರಿದ್ದಾರೆ, ಅವರೆಲ್ಲ ಪ್ರತಿದಿನ ಬೆಳಗಾದ ಕೂಡಲೇ ಮೊಬೈಲನ್ನು ತಗೊಳ್ಳೋದು, ವಾಟ್ಸಪ್ನಲ್ಲಿ ಬಿಡೋದು. ನನಗೆ ಅಷ್ಟು ದೊಡ್ಡ ಸಂಬಂಧಿಕರು ಇಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅದರಿಂದ. ಆದರೆ ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿ ತನಕ ದುಡಿದಿದ್ದೇನೆ, ಕೆಲಸ ಮಾಡಿದ್ದೇನೆ. ಮತ್ತು ಹೀಗಾಗಿ ನನಗೆ ಒಂದು ಅನಿಸ್ತಾ ಇದೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥದ್ದು ಅವರಿಗೆ ಆಗ್ತಾ ಇದೆ. ಯಾಕೆಂದರೆ ಕಳೆದ ತಿಂಗಳು 25ನೇ ತಾರೀಕಿಗೆ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ತೀರ್ಪು ಬಂತು. ಈ ಕೇಸ್ನಲ್ಲೂ ನಾನು ಒಳ್ಳೆಯ ಕೆಲಸ ಮಾಡೋದ್ರಿಂದ ಆ ಪುಣ್ಯಾತ್ಮ ವಾಪಸ್ ಬಂದಿದೆ. ನನಗೆ ಎಲ್ಲದಕ್ಕಿಂತ ಅವನ ಜೀವ ಭಾಳ ಮುಖ್ಯ ಆಗಿದೆ. ಯಾಕೆಂದರೆ ಅವ್ರ ತಾಯಿ, ಪ್ರತಿಯೊಬ್ಬರ ತಾಯಿಗೂ ತನ್ನ ಮಗ ಬದುಕಿರಬೇಕು ಅನ್ನೋಂಥದ್ದು ಇರ್ತದೆ. ಅದರಲ್ಲಿ ಅವರು ಬಂದರೆ ನನಗೂ ಸ್ವಲ್ಪ ಸಮಾಧಾನ ತಂದಿದೆ. ಬರೀ ಭ್ರಷ್ಟಾಚಾರ ಅನ್ನುವಂಥದ್ದನ್ನೇ ಮಾತಾಡ್ತಾ ಇದ್ದಂಥ ಸೂರಜ್ ನಾಯ್ಕರಿಗೆ ಒಂದು ನೆನಪು ಮಾಡ್ಕೊಡ್ಲಿಕ್ಕೆ ಬಯಸ್ತೇನೆ. ಅವರ ಧರ್ಮಪತ್ನಿ ಜಿಲ್ಲಾ ಪಂಚಾಯತ್ 2 ಬಾರಿ ಸದಸ್ಯರಿದ್ದಾವಾಗ ಏನು ಕಾಮಗಾರಿ ನಡೆದಿತ್ತು, ಆ ಕಾಮಗಾರಿಯ ಕಮಿಷನನ್ನು ಯಾರು ಪಡಿತಾ ಇದ್ರು ಅನ್ನುವಂಥದ್ದನ್ನು ಅವರವರ ಆತ್ಮಕ್ಕೆ ತಿಳ್ಕೊಂಡ್ರೆ ಸಾಕು. ಮತ್ತು ಈಗ ಬೇರೆಯವ್ರಿಗೆ ಕೇಳೋದು ಬೇಡ. ಅವರ ಧರ್ಮಪತ್ನಿಯವರ ZP ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾವಾಗ ನಮಗೂ ಕಣ್ಣು ಇದೆ, ಕಿವಿ ಇದೆ, ಬುದ್ಧಿನೂ ಇದೆ, ದೇವರು ಕೊಟ್ಟಂಥದ್ದು ನಾವು ತಿಳ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಏನೇನು ನಡೆದಿದೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಈಗ ಅವ್ರು ನನ್ನ ಮೇಲೆ ಚಾರ್ಜ್ ಮಾಡಿದ್ರು, ನಾನು ಅವ್ರ ಮೇಲೆ ಚಾರ್ಜ್ ಮಾಡೋದು ಇದೇ ಅಲ್ಲ. ಇವತ್ತೇ ಇದು ಎಂಡ್. ನಂದೇನಿದೆ, ನನ್ನ ಕ್ಷೇತ್ರ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ನಾನು ಇಲ್ಲಿ ತನಕನೂ ಚಿಂತೆ ಮಾಡಿದ್ದೇನೆ, ಇನ್ನು ಮುಂದೂ ಚಿಂತೆ ಮಾಡ್ತೇನೆ. ಅವರ ಯಾವುದೇ ಹೇಳಿಕೆಗೆ ನಾನು ಧಿಕ್ಕಾರ ನಂದು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟೇ ಬಯಸ್ತೀನಿ.